ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ಎಸ್ಐಟಿ ಸಲ್ಲಿಸಿದ ದೋಷಾರೋಪ ಪಟ್ಟಿಯಲ್ಲಿ ಮಾಜಿ ಮಂತ್ರಿ ನಾಗೇಂದ್ರ ಮತ್ತು ಶಾಸಕ ದದ್ದಲ್ ಅವರ ಹೆಸರು ಇಲ್ಲದೇ ಇರೋ ವಿಷಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಇನ್ನು ಇಡಿ ಅಧಿಕಾರಿಗಳು ಸೀಳು ನಾಯಿಯಂತೆ ವರ್ತಿಸ್ತಾ ಇದ್ದಾರೆ, ಸಿಎಂ ಪಾತ್ರ ಇದೆ ಅಂತ ಸುಳ್ಳು ಹೇಳಿಸ್ತಾ ಇದ್ದಾರೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರ ಆಪಾದನೆ. ಈ ಮಧ್ಯೆ ಇಡಿ ತನಿಖೆ ಚುರುಕುಗೊಳಿಸಿದೆ. ಕೊಪ್ಪಳ ಮತ್ತು ಬಳ್ಳಾರಿಯಲ್ಲಿ ಪ್ರಮುಖ ಆರೋಪಿ ನೆಕ್ಕೊಂಟಿ ನಾಗರಾಜ್ ಸಂಬಂಧಿಗಳ ಮನೆ ಮೇಲೆ ದಾಳಿ ನಡೆಸಿದೆ. ಮಗಳ ಮದುವೆ ಹಿನ್ನೆಲೆ 4 ದಿನದ ಹಿಂದಷ್ಟೇ ನೆಕ್ಕೊಂಟಿ ನಾಗರಾಜ್ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರಬೇಕಾ? ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಎಸ್ಐಟಿನ ಚಾರ್ಜ್ ಶೀಟ್ ಹಾಕಿ ಆ ಭ್ರಷ್ಟ ಶಾಸಕರಾಗಿರ್ತಕ್ಕ ವಾಮ ಮಾರ್ಗದಿಂದ ಬುಡಮೇಲು ಮಾಡಿ ಸರ್ಕಾರವನ್ನ ಬೀಳಿಸಬೇಕು ಅಂತ ಬಿಜೆಪಿಯವರು ಜೆಡಿಎಸ್ನವರು ವಾಮ ಮಾರ್ಗ ನಮ್ಮ ಸರ್ಕಾರದ ಮೇಲೆ ಅವ್ರು ದಾಳಿ ಮಾಡ್ತಿದ್ದಾರೆ, ಇಡಿ ಮಿಸ್ಯೂಸ್ ಮಾಡ್ಕೋತಿದ್ದಾರೆ, CBI ಮಿಸ್ಯೂಸ್ ಮಾಡ್ಕೋತಿದ್ದಾರೆ. ಇದೆಲ್ಲ ಆಲ್ ರೈಟ್ ಅಪ್ಪ, ನಿಮ್ಮ ರಾಜಕಾರಣ ಅವ್ರು ಆಡೋದು ಹಂಗೆ, ನೀವು ಮಾಡೋದು ಹಂಗೆ ಎಲ್ಲ ಸರಿ ಇದೆ. ಬೇಕಾದ್ರೆ ಸ್ಟಿಲ್ ದಿ ಆನರಬಲ್ ಮಿನಿಸ್ಟರ್ ಅಷ್ಟು ಟೆಲ್ ಮಿ ಹೆಂಗೆ ಸರ್ಕಾರ ಬೆಳೆಸಕ್ಕಾಗತ್ತೆ ಅಂತ. ಚೀಫ್ ಮಿನಿಸ್ಟರ್ ಫಾರ್ ವೆರೈಟಿ ಆಫ್ ರೀಸನ್ಸ್ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನಗೆ ಗೊತ್ತಿಲ್ಲ. ಆಮೇಲೆ ಅದು ನನಗೆ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ, ಅದು ಆಗ್ಲಿಕ್ಕಿಲ್ಲ ಅನ್ಕೊಂಡಿದ್ದೀನಿ, ನಂಗೆ ಗೊತ್ತಿಲ್ಲ. ಅದು ಸರ್ಕಾರ ಯಾಕೆ ಬೀಳಬೇಕು? How ED can remove a Congress government with 134 people? ಹೆಂಗೆ ತೆಗಿತಾರೆ? CBI ಹೆಂಗೆ ತೆಗಿಯುತ್ತೆ? ಯಾರು ಒಬ್ರು ಹೇಳಿ. ಸುಮ್ಮನೆ ಭಾಷಣ ಮೈಕ್ ಸಿಕ್ಕಿದ ತಕ್ಷಣ ಬರೀ ಪುಂಕವಾಗಿ ಬಿಡ್ತಾ ಇರ್ತಿರಲ್ಲ ಬುರುಡೆನ. ಚೀಫ್ ಮಿನಿಸ್ಟರ್ದು ಬೇರೆ, ಪ್ಲಸ್ ಇಡಿನ ಮಿಸ್ಯೂಸ್ ಮಾಡ್ತಿದ್ದಾರೆ, CBI ಮಿಸ್ಯೂಸ್ ಮಾಡ್ತಿದ್ದಾರೆ, ಬೇರೆ ಒಪ್ಕೋತೀನಿ, ಬೇರೆ ವಿಚಾರ. ಅದು ನೀವು ಹೇಳಕ್ಕಿದೆ, ನಿಮ್ಗೆ ಹಕ್ಕಿದೆ, ನೀವು ಹೇಳ್ಬೋದು ಅದನ್ನು. ಸರ್ಕಾರ ಹೆಂಗೆ ಬೀಳ್ಸಕ್ಕಾಗತ್ತೆ ಹೇಳಿ? ಈವನ್ ಇಫ್ ನರೇಂದ್ರ ಮೋದಿ ಅಮಿತ್ ಶಾ ಡಿಸೈಡ್ಸ್, ಅನ್ಲೆಸ್ ನಿಮ್ಮಿಂದ 70 ಜನನೋ 60 ಜನನೋ ಹೊರಗೋಗ್ಬೇಕು, ನಿಮ್ಮವ್ರ ಕೈ ಕೊಡಬೇಕು, ಅದು ನಿಮ್ಮ ಕೈಯಲ್ಲಿರೋದು. ಹಾಗಾಗಿ ನಿಮ್ಗೆ ಸರ್ಕಾರ ಬೀಳ್ಸಕ್ಕಾಗತ್ತೆ ಅಂತ ನನಗೆ ಅನಿಸಿಲ್ಲ, ಅನಿಸೋದೂ ಇಲ್ಲ. ಸುಮ್ಮನೆ ಬಿಡೋದು, ಮೈಕ್ ಸಿಕ್ತಲ್ಲ ಜನಕ್ಕೊಂದು ಬಿಟ್ರಾಯ್ತು ಒಂದು.